ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಕಂಠಿ ಸ್ನೇಹಾಳ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸ್ನೇಹಾಳ ನೆನೆಸ್ಕೊಂಡು ಎದ್ಬಿಟ್ಟು, ಅಯ್ಯೋ ನನ್ನ ಹೃದಯ ನಮ್ಮನ್ನು ಕರೆದಂಗೆ ಆಗ್ತಿದೆಯಲ್ಲ, ನಮ್ಮವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯೋ ಏನೋ, ನಮ್ಮವ್ರ ಹತ್ರ ಹೋಗಿ ನೋಡಬೇಕಲ್ಲ, ನನ್ನ ತಳಮಳ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ, ಈ ರಾಧಾ ಬೇರೆ ಅವ್ವನಿಗೆ ಏನು ಹೇಳ್ಬೇಡ ಅಂತ ನನ್ನನ್ನು ತಡೆದ್ಬಿಟ್ಲು, ಈಗ ನಾನು ಏನು ಮಾಡಲಿ ಅಂತ ಇತ್ತ ಕಂಠಿ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ. ಈ ಕಡೆ ಸುಮಾ ಮತ್ತು ಸ್ನೇಹ ಕೂತಿರ್ತಾರೆ. ಆಗ ಸುಮಾ, ನೋಡು ಸ್ನೇಹ, ಅಕ್ಕ ಹೇಳಿದ್ಲು ಅಂತ ಏನು ನೀನು ಇಲ್ಲಿ ಕೂತ್ಕೋಬೇಡ, ನೀನು ಆರಾಮಾಗಿ ನಿದ್ದೆ ಬಂದರೆ ಮಲ್ಕೋ ಅಂತ ಹೇಳ್ತಾಳೆ. ಆಗ ಪರವಾಗಿಲ್ಲ, ನನಗೇನು ನಿದ್ದೆ ಬಂದಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಏನು ಮಾಡ್ತಿದ್ದೀಯ ಅಂತ ಕೇಳಿದಾಗ ಡ್ರಾಯಿಂಗ್ ಮಾಡ್ತಾ ಇದ್ದೆ ಅಂದಾಗ, ವಾವ್ ಎಷ್ಟು ಚೆನ್ನಾಗಿ ಮಾಡಿದೆ ಡ್ರಾಯಿಂಗ್, ಈಗ ನಾನು ನಿನಗೊಂದು ಟಾಸ್ಕ್ ಕೊಡ್ತೀನಿ, ನಿನ್ನ ಹೃದಯದಲ್ಲಿ ಯಾರಿದ್ದಾರೆ ಅವರ ಚಿತ್ರವನ್ನು ಬಿಡಿಸ್ಬೇಕು ಅಂದಾಗ, ಸರಿ ಆಯಿತು ಕಣ್ಣು ಮುಚ್ಕೊಂಡೆ ಟ್ರೈ ಮಾಡ್ತೀನಿ ಅಂತ ಈ ಕಡೆ ಸ್ನೇಹ ಹೇಳ್ತಾಳೆ. ನಂತರ ಸ್ಕೆಚ್ಚನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಣ್ಣು ಮುಚ್ಚಿದ ತಕ್ಷಣ ಅವಳಿಗೆ ಕಂಠಿನೇ ಬರ್ತಾನೆ. ಕಂಠಿ ಫೈಟ್ ಮಾಡಬೇಕಾದ್ರೆ ಇದ್ದಂತಹ ಒಂದು ಚಿತ್ರವನ್ನು ಇತ್ತ ಸ್ನೇಹ ಬಿಡಿಸೇ ಬಿಡ್ತಾಳೆ. ಅದನ್ನು ನೋಡಿ, ಅಯ್ಯೋ ಇದೇನಿದು, ನಾನು ಇವ್ರ ಚಿತ್ರ ಬಿಡಿಸಿದ್ದೀನ, ನನಗೇನಾಗಿದೆ ಅಂತ ಈ ಕಡೆ ಸ್ನೇಹ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಯಾವ ಫೋಟೋ ಕೊಡು ನೋಡ್ತೀನಿ ಅಂತ ಹೇಳಿ ಸುಮಾ ಇಸ್ಕೊಂಡು ನೋಡಿದಾಗ, ಇದೇನಿದು, ಇದು ನಮ್ಮ ಬಾವನ ಫೋಟೋ ಅಂತ ಸುಮಾ ಹೇಳ್ತಾಳೆ. ಆಗ ಹಾಂ ಹೌದು, ಅವ್ರ ಚಿತ್ರನೇ ಬಿಡಿಸ್ಬಿಟ್ಟೆ ಅಂತ ಇತ್ತ ಹೇಳ್ತಾಳೆ. ಓ ಹೌದಾ, ಅಲ್ಲ ಅದು ಹೇಗೆ ಅಂತ ಎಲ್ಲ ಕೇಳೋ ಅಷ್ಟರಲ್ಲಿ ಹೊರಗಡೆಯಿಂದ ಒಂದು ಸೌಂಡ್ ಬರುತ್ತೆ. ಏನು ಸೌಂಡು ಅಂತ ಇತ್ತ ಸುಮಾ ಮತ್ತು ಸ್ನೇಹ ನೋಡ್ತಾಳೆ. ಅಲ್ಲ ಆದ್ರೂ ನೀನು ನಮ್ಮ ಭಾವನ ಚಿತ್ರನ ಹೇಗೆ ಬಿಡಿಸ್ತೆ ಅಂತ ಸುಮಾ ಕೇಳ್ತಾಳೆ. ಅದು ಅದು ಅಂತ ಅನ್ನೋಷ್ಟರಲ್ಲಿ ಹೊರಗಡೆ ಕಂಠಿ ಗೆಳೆಯರು ಸೌಂಡ್ ಮಾಡಿಬಿಡ್ತಾರೆ. ಈ ಕಡೆ ಕಂಠಿ ಮತ್ತು ಕಂಠಿ ಗೆಳೆಯರು ಬಂದು ಸೌಂಡ್ ಮಾಡ್ತಾ ಇರೋದನ್ನು ನೋಡಿ, ಯಾರದು ಸೌಂಡ್ ಮಾಡ್ತಾ ಇರೋದು ಅಂತ ಮನೆಯಲ್ಲಿದ್ದವರೆಲ್ಲ ಎದ್ದು ಹೊರಗಡೆ ಬರ್ತಾರೆ. ಯಾರು ಯಾರು ಅಂತ ಈ ಕಡೆ ಪುಟ್ಟಕ್ಕ ಹಾಗೆ ಪುಟ್ಟಕ್ಕನ ಗಂಡ ಎಲ್ಲರೂ ಹೊರಗಡೆ ಬರ್ತಾರೆ. ಅದನ್ನು ಕೇಳಿಸ್ಕೊಂಡು ಸುಮಾ ಮತ್ತು ಸ್ನೇಹ ಕೂಡ ಏನದು ಸೌಂಡು ಅಂತ ಅಲ್ಲೇನೇ ಆ ಚಿತ್ರವನ್ನು ಇಟ್ಟು ಹೊರಗಡೆ ಬರ್ತಾರೆ. ಇತ್ತ ಸ್ನೇಹ, ಅಯ್ಯೋ ಇದೇನಿದು, ಇವ್ರ ಚಿತ್ರ ಬಿಡಿಸ್ಬಿಟ್ನ ನಾನು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ನೋಡೋಣ ಹೊರಗಡೆ ಯಾರಿದ್ದಾರೆ ಅಂತ ಇತ್ತ ಸ್ನೇಹ, ಪುಟ್ಟಕ್ಕ ಹಾಗೆ ಸುಮಾ ಎಲ್ಲರೂ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಇದ್ದವರು ಬೇರೆ ಯಾರು ಅಲ್ಲ, ಕಂಠಿ ಮತ್ತು ಕಂಠಿ ಗೆಳೆಯರು. ಇದೇನಿದು ಅಳಿ ಅಂದರೆ ಇಷ್ಟೊತ್ತಿನಲ್ಲಿ ಅಂತ ಕೇಳ್ತಾನೆ. ಆಗ ಏನಿಲ್ಲ, ಏನೋ ಒಂದು ಮುಖ್ಯವಾದ ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಅಂತ ಕಂಠಿ ಹೇಳ್ತಾನೆ. ಅಷ್ಟರಲ್ಲಿ ಸ್ನೇಹ ಬಿಡಿಸಿದಂತಹ ಆ ಒಂದು ಚಿತ್ರ ಗಾಳಿಯಲ್ಲಿ ಹಾರಿ ಬಂದು ಕಂಠಿಯ ಮುಂದೆ ಬೀಳುತ್ತೆ. ನಂತರ ಆ ಒಂದು ಫೋಟೋವನ್ನು ತೆಗೆದುಕೊಂಡು ಕಂಠಿ ನೋಡ್ತಾನೆ. ಕಂಠಿ ನೋಡಿದಾಗ ಅಲ್ಲಿ ಕಂಠಿಯ ಚಿತ್ರ ಇರುತ್ತೆ. ಇದೇನಿದು ಸುಮಾ ಅಂತ ಕೇಳಿದಾಗ ಸುಮಾ, ಅಯ್ಯೋ ಬಾವಾ, ಇದನ್ನು ಬಿಡಿಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಸ್ನೇಹಕ್ಕ, ಅದು ಕಣ್ಮುಚ್ಕೊಂಡು ಬಿಡಿಸಿದ್ದಾರೆ ಬಾವಾ ನಮ್ಮ ಸ್ನೇಹಕ್ಕ ಅಂತ ಇತ್ತ ಸುಮಾ ಹೇಳ್ತಾಳೆ. ಆಗ ಕಂಠಿಗೆ ತುಂಬ ಖುಷಿಯಾಗುತ್ತೆ. ಏನು ಹೇಳ್ತಾ ಇದೆಯಾ ಸ್ನೇಹ ಅಂದಾಗ, ಹ್ಞೂ ಬಾವ, ಅಕ್ಕನೇ ಇದನ್ನು ಕಣ್ಮುಚ್ಕೊಂಡು ಬಿಡಿಸಿರೋದು ಚಿತ್ರನ ಅಂತ ಹೇಳ್ತಾಳೆ. ದಿಟ್ಟವಾಗ್ಲೂ ನೀನು ನಿಜ ಹೇಳ್ತಿದ್ದೀಯಾ ಅಂತ ಕೇಳಿದಾಗ, ನಿಜ ಭಾವ ಅಂತ ಈ ಕಡೆ ಸುಮಾ ಖುಷಿಯಿಂದ ಹೇಳ್ತಾಳೆ. ಆಗ ದಿಟ್ಟವಾಗ್ಲೂ ನೀನು ನಿಜ ಹೇಳ್ತಿದ್ದೀಯಾ ಸುಮಾ ಅಂದಾಗ, ಹೌದು ಬಾವ, ನಿಜನೇ ಹೇಳ್ತಿದ್ದೀನಿ, ಇದನ್ನು ಬಿಡಿಸಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಸ್ನೇಹಕ್ಕನೇ ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕ, ತತರವ ಇಲ್ಲಿ ಏನು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಇಸ್ಕೊಂಡು ನೋಡ್ತಾಳೆ. ಎಷ್ಟು ಚೆನ್ನಾಗಿ ಬಿಡಿಸ್ತಾವಳೆ ನಮ್ಮ ಸ್ನೇಹ, ದಿಟ್ಟವಾಗ್ಲೂ ಚೆನ್ನಾಗೈತೆ ಅಂತ ಪುಟ್ಟಕ್ಕ ಕೂಡ ಹೇಳ್ತಾಳೆ. ಇತ್ತ ಕಂಠಿಗೆ ಮಾತ್ರ ತುಂಬಾ ಖುಷಿಯಾಗಿರುತ್ತೆ. ಇವರೇನಿದು ನನ್ನ ಚಿತ್ರವನ್ನು ಬಿಡಿಸಿದಾರಲ್ಲ, ನನಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಅಂತ ಹೇಳಿ ಈ ಕಡೆ ಕಂಠಿ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂತಹ ರಾಧಾ ಅಲ್ಲೇ ನಿಂತ್ಕೊಂಡು, ಅಯ್ಯೋ ಇದು ಬೇರೆ ಬೇಕಿತ್ತಾ, ಇವಳು ನನ್ನ ಮಾವನ ಚಿತ್ರನ ಬಿಡಿಸಿ ನನ್ನ ಮಾವನ್ನ ಮೆಚ್ಚೋದಕ್ಕೆ ಹೊರಟಿದ್ಯಾ, ನಿನಗೊಂದು ಗತಿ ಕಾಣಿಸ್ತೀನಿ ಕಣೆ, ಒಂದು ಸ್ವಲ್ಪ ದಿನ ತಡ್ಕೊ, ಈಗ ಆರಾಮಾಗಿದೆಯಾ ಅಲ್ವಾ, ಇನ್ನೊಂದು ಸ್ವಲ್ಪ ದಿನ ನಿನಗೆ ನರ್ಕ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಸ್ನೇಹನ ಮುಖ ನೋಡಿಕೊಂಡು ರಾಧಾ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಆಗ ಕಂಠಿ, ಇಲ್ಲಿ ನೋಡು ರಾಧಾ, ಇಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸ್ತಾವಳೆ ಅಂತ ತೋರಿಸ್ದಾಗ, ಹ್ಞೂ ಮಾವ ತುಂಬ ಚೆನ್ನಾಗಿದೆ ಅಂತ ರಾಧಾ ಕೂಡ ಹೇಳ್ತಾಳೆ. ಈ ಕಡೆ ಅಳಿ ಅಂದರೆ ಬನ್ನಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಅಯ್ಯೋ ಇಲ್ಲ ನಾ ಬಂದು ಕೆಲಸ ಮುಗೀತು ಹೊರಟ್ವಿ ಅಂತ ಇತ್ತ ಕಂಠಿ ಹೇಳ್ತಾನೆ. ಬಂದು ಕೆಲಸ ಮುಗೀತು ಹಂಗಂದ್ರೆ ಏನು ಅಂದಾಗ, ಏನೂ ಇಲ್ಲ ಅಂದರೆ ಬಂದು ಕೆಲಸ ಮುಗ್ದಿಲ್ಲ, ಅದು ಏನೋ ಇಂಪಾರ್ಟೆಂಟ್ ಐತೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಕಂಠಿ ಮತ್ತು ಕಂಠಿ ಗೆಳೆಯರು ಮನೆಯಿಂದ ಹೊರಡ್ತಾರೆ. ಇತ್ತ ರಾಧಾ ಬರಬೇಕಾದ್ರೆ ತುಂಬ ಚೆನ್ನಾಗಿ ಬಿಡಿಸಿದ್ಯಾ ಸ್ನೇಹ ಅಂತ ಸ್ನೇಹಾಗೆ ಹೇಳ್ತಾಳೆ. ಸ್ನೇಹ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ನಂತರ ಇತ್ತ ಎಲ್ಲರೂ ಮನೆಗೆ ಬರ್ತಾರೆ. ಬೆಳಗ್ಗೆ ಆದ ತಕ್ಷಣವೇ ಈ ಕಡೆ ರಾಧಾ ಒಂದು ಹೊಸ ಪ್ಲ್ಯಾನ್ ಮಾಡಿ ಹೇಗಾದರೂ ಮಾಡಿ ಆ
ಸ್ನೇಹಾಗೆ ಮದುವೆ ಮಾಡಬೇಕು ಅಂತ ಗಂಡಿನ ಕಡೆಯವ್ರನ್ನ ಕಳಿಸಿರ್ತಾರೆ. ಈ ಕಡೆ ಕಂಠಿ ಮನೆಯಲ್ಲಿ ಪೂಜೆ ಆಗ್ತಾ ಇರುತ್ತೆ. ಹೇಗೂ ಕಂಠಿ ಮದುವೆಗೆ ಒಪ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೂ ಮುಂಚೆ ಪೂಜೆ ಮಾಡಿಬಿಟ್ಟು ಅನಂತರ ನಾವು ಶುಭ ಕಾರ್ಯನ ಮಾಡೋಣ ಅಂತ ಇಲ್ಲಿ ಬಂಗಾರಮ್ಮ ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿರ್ತಾಳೆ. ಸತ್ಯನಾರಾಯಣ ಪೂಜೆ ಇಟ್ಕೊಂಡಾಗ ಈ ಕಡೆ ರಾಧಾ ಹಾಗೆ ಕಂಠಿ ಎಲ್ಲರೂ ಇರ್ತಾರೆ. ಮಾವ, ಈಗ ನೀನು ಗಂಡಿನ ಕಡೆಯವರು ಬಂದರೆ ಅಲ್ಲೋಗಿ ತಡೆಯೋದಕ್ಕೆ ಚಾನ್ಸೇ ಇಲ್ಲ ಮಾವ. ಯಾಕೆ ಅಂತ ಹೇಳಿದ್ರೆ ಪೂಜೆನ ಬಿಟ್ಟು ಅರ್ಧಕ್ಕೆ ಹೋಗಂಗಿಲ್ಲ ಅಂತ ರಾಧಾ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಕಂಠಿಯ ಗೆಳೆಯ ಫೋನ್ ಮಾಡಿ, ಅಯ್ಯೋ ಅಣ್ಣ ದೊಡ್ಡ ಎಡವಟ್ಟಾಗೈತೆ ಅಂದಾಗ, ಏನಾಗೈತೆ ಹೇಳ ಅಂದಾಗ, ಅಯ್ಯೋ ಸ್ನೇಹಕ್ಕನ್ನು ನೋಡೋಕ್ಕೆ ಗಂಡಿನ ಕಡೆಯವರು ಬಂದವ್ರೆ ಅಂತ ಈ ಕಡೆ ಕಂಠಿ ಗೆಳೆಯ ಹೇಳೇ ಬಿಡ್ತಾನೆ. ಈ ಕಂಠಿಗೆ ಶಾಕ್ ಆಗಿ ಏನೆಲ್ಲ ಹೇಳ್ತಾ ಇದೀಯಾ ಅಂದಾಗ, ಹೌದು ಅಣ್ಣ, ನಾನು ಯಾಕಣ್ಣ ಸುಳ್ಳು ಹೇಳಿ, ನಿಜವಾಗ್ಲೂ ಅವನು ಬಂದವನೇ ಗಂಡು, ಈಗಿನ ನನ್ನ ಮುಂದೆನೇ ಹೋದ ಅಂತ ಇತ್ತ ಕಂಠಿ ಗೆಳೆಯ ಹೇಳ್ದಾಗ, ಸರಿ ನೀನು ಅಲ್ಲಿಗೆ ಹೋಗು ಪುಟ್ಟಕ್ಕನ ಮನೆತಕ್ಕೆ, ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಪೂಜೆ ಮುಗಿಸ್ಕೊಂಡು ಈ ಕಡೆ ಕಂಠಿ ಹೊರಡಬೇಕು ಅಂತ ಪೂಜೆಯಲ್ಲಿ ಕೂತಿರ್ತಾನೆ. ಇತ್ತ ಸ್ನೇಹಾಗೆ ಮದುವೆಗೆ ಹೊರಡೋಕ್ಕೆ ಇಷ್ಟನೇ ಇರೋದಿಲ್ಲ. ಆದರೂ ಕೂಡ ಪುಟ್ಟಕ್ಕ ಹೇಳಿದ್ರು ಅಂತ ಹೇಳಿ ಮದುವೆ ಹೆಣ್ಣಿನ ರೀತಿಯಾಗಿ ರೆಡಿಯಾಗಿ ಕಾಫಿಯನ್ನು ಕೊಡ್ತಾ ಇರ್ತಾಳೆ. ನಂತರ ಗಂಡು, ನನಗೆ ಹುಡುಗಿ ಓಕೆ ಇದ್ದಾರೆ, ನೀವು ಹ್ಞೂ ಅಂದರೆ ಮುಂದೆ ಒರೆಸ್ಬೋದು ಅಂತ ಹುಡುಗ ಮತ್ತು ಹುಡುಗನ ಮನೆ ಕಡೆಯವರು ಹೇಳ್ತಾರೆ. ಅನಂತರ ಪುಟ್ಟಕ್ಕ, ಒಂದು ನಿಮಿಷ, ನಮ್ಮ ಮಗಿನ ಕೇಳ್ತೀವಿ ಅಂತ ಪುಟ್ಟಕ್ಕ ಹೇಳ್ತಾಳೆ. ಇತ್ತ ಸ್ನೇಹಾಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಸ್ನೇಹಾಗೂ ಕೂಡ ಕಂಠಿನೇ ಇಷ್ಟ ಇರ್ತಾನೆ. ಆದರೆ ಸ್ನೇಹಾಗೆ ಈಗ ಹೇಳುವಂತಹ ಅವಕಾಶನೇ ಇಲ್ಲ ಅಂತ ಹೇಳ್ಬೋದು. ಪುಟ್ಟಕ್ಕ ಏನಾದರೂ ಈ ಸಂಬಂಧಕ್ಕೆ ಒಪ್ಕೊಂಡ್ರೆ ಸ್ನೇಹ ಕೂಡ ಒಪ್ಕೊಂಡು ಮದುವೆ ಆಗ್ತಾಳೆ ಅಂತಲೇ ಹೇಳ್ಬೋದು. ಆದರೆ ನಿಜವಾಗ್ಲೂ ಸಹ ಕಂಠಿ ಸ್ನೇಹನ ಖಂಡಿತವಾಗ್ಲೂ ಬಿಡೋದಿಲ್ಲ. ಅದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ನಂತರ ಕಂಠಿ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಸ್ನೇಹ ಗಂಡಿನ ಕಡೆಯವರ ಬಂದು ತಡಿತಾನ ಅಥವಾ ಕಂಠಿ ಮದುವೆ ಆಗಲಿ ಅಂತ ಸುಮ್ಮನಾಗ್ತಾನ, ಇಲ್ಲಿ ರಾಧಾ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಪುಟ್ಟಕ್ಕನ ಮಕ್ಕಳು ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.